ಎಲ್ರಿಗೂ ನಮಸ್ಕಾರ. ಕರ್ಕಾಟಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಹೇಗಿರಲಿದೆ, ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಬನ್ನಿ ಈ ತಿಂಗಳ ಭವಿಷ್ಯವಾಣಿಯನ್ನ ಒಟ್ಟಿಗೆ ಸೇರಿ ನೋಡೋಣ. ಹಾಗಾದರೆ ಎಲ್ಲರ ಮನಸ್ಸಲ್ಲೂ ಇರೋ ಪ್ರಶ್ನೆ ಅಂದರೆ, ಈ ಮಾರ್ಚ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ನಿಜವಾಗ್ಲೂ ಶುಭ ಸುದ್ದಿಯನ್ನ ತರುತ್ತಾ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಆಳವಾಗಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಮಾರ್ಚ್ ತಿಂಗಳಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾರ್ಚ್ 12ರಿಂದ 16ರವರೆಗಿನ ದಿನಾಂಕಗಳು, ಈ ದಿನಾಂಕಗಳನ್ನು ನೆನಪನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಜ್ಯೋತಿಷ್ಯದ ಪ್ರಕಾರ ಈ ಸಮಯದಲ್ಲಿ ಜೀವನದಲ್ಲಿ ಒಂದು ದೊಡ್ಡ ಅನಿರೀಕ್ಷಿತವಾದ ತಿರುವು ಬರುವ ಎಲ್ಲಾ ಸಾಧ್ಯತೆಗಳು ಇವೆ. ಅಂದರೆ ಇದೇನು ಬರೀ ಒಂದು ತಿಂಗಳ ಭವಿಷ್ಯ ಅಷ್ಟೇ ಅಲ್ಲ, ಇದೊಂದು ಹೊಸ ಬದಲಾವಣೆಯ ಪರ್ವದ ಆರಂಭ ಅಂತಲೇ ಹೇಳ್ಬೋದು. ಕರ್ಕಾಟಕ ರಾಶಿಯವರು ಇಷ್ಟು ದಿನ ಎದುರಿಸಿದ ಕಷ್ಟಗಳಿಗೆ ಈಗ ಒಂದು ಅಂತ್ಯ ಸಿಗುವ ಸಮಯ ಬಂದಿದೆ. ಕರ್ಕಟಕ ರಾಶಿಯವರು ಬಗ್ಗೆ ಹೇಳಬೇಕು ಅಂದ್ರೆ, ಅವರ ಗುಣಗಳೇ ಅವರ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಅವರು ಸಹಜವಾಗಿಯೇ ತುಂಬಾನೇ ಬುದ್ಧಿವಂತರು, ಧೈರ್ಯಶಾಲಿಗಳು, ಮತ್ತು ಅವರ ತಾಳ್ಮೆ ಅಂತೂ ಅದಕ್ಕೆ ಸರಿಸಾಟಿಯೇ ಇಲ್ಲ. ಅಷ್ಟೇ ಅಲ್ಲ, ಕಷ್ಟಪಟ್ಟು ದುಡಿಯೋದು, ಪ್ರಾಮಾಣಿಕವಾಗಿರೋದು, ಇದೆಲ್ಲ ಸೇರಿ ಅಂದ್ಕೊಂಡ ಗುರಿಯನ್ನ ಸಾಧಿಸೋವರೆಗೂ ಬಿಡೋದೇ ಇಲ್ಲ. ಆದ್ರೆ ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ರೂ ಇಲ್ಲಿವರೆಗಿನ ದಾರಿ ಏನೂ ಸುಲಭವಾಗಿರಲಿಲ್ಲ ಅಲ್ವಾ? ಜೀವನದಲ್ಲಿ ಒಂದಾದ ಮೇಲೊಂದು ಕಷ್ಟಗಳು, ನೋವುಗಳು, ಪರೀಕ್ಷೆಗಳು ಎಲ್ಲವನ್ನೂ ಎದುರಿಸಿ ತಾಳ್ಮೆಯಿಂದ ಸಹಿಸಿಕೊಂಡು ಬಂದಿದ್ದಾರೆ. ಸರಿ, ಹಾಗಾದ್ರೆ ಈ ಬದಲಾವಣೆಯ ಗಾಳಿ ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೇಗೆ ಪರಿಣಾಮ ಬೀರಲಿದೆ ಅಂತ ಈಗ ನೋಡೋಣ. ನೋಡಿ, ಇಲ್ಲಿಯವರೆಗೆ ಏನೆಲ್ಲ ಅಡೆತಡೆಗಳಿದ್ದುವೋ ಅದೆಲ್ಲ ಈಗ ಬದಲಾಗೋ ಸಮಯ ಬಂದಿದೆ. ಎಲ್ಲಿ ಕೆಲಸದಲ್ಲಿ ಬರೀ ಅಡ್ಡಿ ಆತಂಕಗಳಿತ್ತೋ ಅಲ್ಲಿ ಈಗ ಅಂದುಕೊಂಡ ಕೆಲಸಗಳು ತುಂಬಾನೇ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಆರ್ಥಿಕ ಅಸ್ಥಿರತೆ ಹೋಗಿ ಆದಾಯದಲ್ಲಿ ಹೆಚ್ಚಳ ಕಾಣುತ್ತೆ. ಇನ್ನು ಸಾಲದ ಹೊರೆ ಕೂಡ ನಿಧಾನವಾಗಿ ಕಮ್ಮಿಯಾಗುತ್ತೆ. ಅಷ್ಟೇ ಅಲ್ಲ, ವೃತ್ತಿ ಜೀವನದಲ್ಲಿ ಪ್ರಮೋಷನ್ ಅಥವಾ ಸ್ಯಾಲರಿ ಹೈಕ್ ಸಿಗೋ ಸಾಧ್ಯತೆ ಇದೆ. ಮಾಡಿದ ಕೆಲಸಕ್ಕೆ ಒಂದು ಮನ್ನಣೆ ಸಿಗುತ್ತೆ. ವ್ಯಾಪಾರ ಮಾಡೋರಿಗೆ ಲಾಭ ಹೆಚ್ಚಾಗುತ್ತೆ. ಇನ್ನು ಕೆಲಸ ಹುಡುಕುತ್ತಿರೋ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಫಲಿತಾಂಶ ಸಿಗಲಿದೆ. ಈಗ ವೃತ್ತಿಯಾಯಿತು, ಮನೆ, ಕುಟುಂಬ ಮತ್ತೆ ಆರೋಗ್ಯದ ಕಡೆ ಗಮನ ಹರಿಸೋಣ. ಈ ಸಕಾರಾತ್ಮಕ ಶಕ್ತಿ ಇಲ್ಲಿ ಹೇಗೆ ಪ್ರಭಾವ ಬೀರಲಿದೆ ನೋಡೋಣ ಬನ್ನಿ. ಮೊದಲು ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಆಗುತ್ತೆ. ಎಷ್ಟೋ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ಮನೆಯ ಕೆಲಸಗಳು ಪೂರ್ತಿಯಾಗುತ್ತೆ. ಆರೋಗ್ಯದ ವಿಷಯದಲ್ಲೂ ಅಷ್ಟೇ, ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗಳಿಂದ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಇನ್ನು ಮದುವೆಗಾಡಿ ಕಾಯ್ತಿರೋರಿಗೆ ಶುಭ ಸುದ್ದಿ ಕೇಳಿ ಬರಲಿದೆ. ಈ ಎಲ್ಲ ಒಳ್ಳೆ ಬದಲಾವಣೆಗಳ ಹಿಂದೆ ಒಂದು ದೈವಿಕ ಶಕ್ತಿ ಕೆಲಸ ಮಾಡ್ತಿದೆ ಅಂತಾನೂ ಹೇಳಲಾಗುತ್ತೆ. ಅದುವೇ ದುರ್ಗಾಮಾತೆಯ ಕೃಪೆ. ಒಂದು ಮಾತು ಕೇಳಿ, ನಮಗೇ ಗೊತ್ತಿಲ್ಲದ ಹಾಗೆ ಒಂದು ದೈವಿಕ ಶಕ್ತಿ ನಮ್ಮನ್ನು, ನಮ್ಮ ಮನೆಯನ್ನು ಯಾವಾಗ್ಲೂ ಕಾಪಾಡ್ತಿರುತ್ತೆ. ಇದು ಕೇವಲ ಒಂದು ನಂಬಿಕೆ ಅಂತ ಅನ್ಕೋಬೇಡಿ, ಎಷ್ಟೋ ಜನರಿಗೆ ಇದು ಅನುಭವಕ್ಕೆ ಬಂದಿರುವ ಸತ್ಯ. ಹಾಗಾದ್ರೆ ಆ ದೈವಿಕ ಶಕ್ತಿ ಯಾವುದು? ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀ ದುರ್ಗಾದೇವಿ. ಕರ್ಕಾಟಕ ರಾಶಿಯವರ ಮೇಲೆ ದುರ್ಗೆಯ ಕೃಪಾಕಟಾಕ್ಷ ಸದಾ ಇರುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ. ಈ ತಾಯಿಯ ಆಶೀರ್ವಾದವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಸರಳವಾದ ಆದರೆ ತುಂಬಾನೇ ಪರಿಣಾಮಕಾರಿಯಾದ ಕೆಲಸಗಳನ್ನ ಮಾಡಬಹುದು. ಪ್ರತಿ ಶುಕ್ರವಾರ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳಿ. ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಭಕ್ತಿಯಿಂದ ದೇವಿಗೆ ಒಂದು ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಮಾಡಿ. ಹಾಗೆ ಮನೆಯ ಸುತ್ತ ಅರಿಶಿಣ ನೀರು ಸಿಂಪಡಿಸೋದ್ರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಸರಿ, ಇದಿಷ್ಟಾಯ್ತು. ಈಗ ಈ ತಿಂಗಳನ್ನ ಇನ್ನಷ್ಟು ಉತ್ತಮವಾಗಿ ಕಳೆಯೋಕೆ ಕೆಲವು ಶುಭ ಸಲಹೆಗಳನ್ನ ನೋಡೋಣ. ಮೊದಲಿಗೆ ಅದೃಷ್ಟದ ಸಂಖ್ಯೆಗಳು 2, 4 ಮತ್ತು 9. ಇನ್ನು ಅದೃಷ್ಟದ ಬಣ್ಣಗಳು ಹಸಿರು, ಕೆಂಪು, ಹಳದಿ, ಕಪ್ಪು, ಬಿಳಿ ಮತ್ತು ಗುಲಾಬಿ. ಶುಭ ದಿನಗಳು ಸೋಮವಾರ ಮತ್ತು ಶನಿವಾರ. ಈ ದಿನಗಳಲ್ಲಿ ಯಾವುದೇ ಹೊಸ ಕೆಲಸ ಶುರು ಮಾಡದೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗೇನೇ ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಎಲ್ರನ್ನೂ ತಕ್ಷಣಕ್ಕೆ ನಂಬಕ್ ಹೋಗ್ಬೇಡಿ. ಅನಗತ್ಯ ವಾದ, ವಿವಾದ, ಜಗಳಗಳಿಂದ ಆದಷ್ಟು ದೂರ ಇರಿ. R ಅಥವಾ S ಅಕ್ಷರದಿಂದ ಹೆಸರು ಶುರುವಾಗೋರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಶುಭ ದಿನಗಳಲ್ಲಿ ನೀಲಿ ಬಣ್ಣದ ಬಟ್ಟೆ ಹಾಕೋದನ್ನ ಅವಾಯ್ಡ್ ಮಾಡಿ. ಇನ್ನು ಸಾಧ್ಯವಾದ್ರೆ ಬಡವರಿಗೆ ಆಹಾರ ದಾನ ಮಾಡಿ, ಅದರಿಂದ ತುಂಬಾ ಒಳ್ಳೆಯದಾಗತ್ತೆ. ಕೊನೆಯದಾಗಿ ಒಂದು ಮಾತು, ಇಲ್ಲಿಯವರೆಗೆ ಪಟ್ಟಿರುವ ಕಷ್ಟಕ್ಕೆ ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೂ ಖಂಡಿತ ಒಂದು ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಹುಶಃ ಆ ಸಮಯ ಈಗ ಬಂದಿದೆ ಅಂತ ಅನ್ಸುತ್ತೆ. ಹಾಗಾದ್ರೆ ಜೀವನದ ಈ ಹೊಸ ಅಧ್ಯಾಯವನ್ನ, ಈ ಸಕಾರಾತ್ಮಕ ಬದಲಾವಣೆಗಳನ್ನ ಮನಸಾರೆ ಸ್ವಾಗತಿಸೋ ಸಮಯ ಬಂದಿದೆ.